ಒಂದು ಉದಾಹರಣೆ. ಎಬಿಸಿ ಸಮಬಾಹು ತ್ರಿಭುಜದ ಬಾಹು 2a ಆದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ. ದತ್ತ ಎಬಿಸಿ ಸಮತ್ರಿಭುಜದ ಬಾಹು 2a. ರಚನೆ: ಬಿಸಿಗೆ ಎಡಿ ಲಂಬವನ್ನು ಎಳೆಯಿರಿ. ಕಂಡುಹಿಡಿಯಿರಿ ಎಡಿಯ ಉದ್ದವನ್ನು. ಸಾಧನೆ: ತ್ರಿಭುಜ ಎಡಿಬಿ ಮತ್ತು ತ್ರಿಭುಜ ಎಡಿಸಿಗಳಲ್ಲಿ ಕೋನ ಎಡಿಬಿ ಕೋನ ಎಡಿಸಿ 90 ಡಿಗ್ರಿ. ಎಸಿ ಎಬಿ, ಯಾಕೆಂದ್ರೆ ತ್ರಿಭುಜ ಎಬಿಸಿ ಸಮದ್ವಿಬಾಹು ತ್ರಿಭುಜ. ಎಡಿ ಎಡಿ ಉಭಯ ಸಾಮಾನ್ಯ. ಆದುದರಿಂದ ಬಿಡಿ ಡಿಸಿ ಸರ್ವಸಮ ತ್ರಿಭುಜಗಳ ಸಮಾನ ಭಾಗಗಳು. ಬಿಸಿ ಬಿಡಿ ಪ್ಲಸ್ ಡಿಸಿ ಅಂದರೆ ಬಿಡಿ ಪ್ಲಸ್ ಬಿಡಿ. 2a 2bd. ಬಿಡಿ ಎ. ತ್ರಿಭುಜ ಎಬಿಡಿಯಲ್ಲಿ ಎಬಿ ಸ್ಕ್ವೇರ್ಡ್ ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್. 2a ಹೋಲ್ ಸ್ಕ್ವೇರ್ಡ್ ಎಡಿ ಸ್ಕ್ವೇರ್ಡ್ ಪ್ಲಸ್ ಎ ಸ್ಕ್ವೇರ್ಡ್. 4a ಸ್ಕ್ವೇರ್ಡ್ ಎಡಿ ಸ್ಕ್ವೇರ್ಡ್ ಪ್ಲಸ್ ಎ ಸ್ಕ್ವೇರ್ಡ್. 3a ಸ್ಕ್ವೇರ್ಡ್ ಎಡಿ ಸ್ಕ್ವೇರ್ಡ್. ಎಡಿ 3ರ ವರ್ಗಮೂಲ ಎ. ಇನ್ನೊಂದು ಉದಾಹರಣೆ ನೋಡೋಣ. ಎಬಿಸಿಯಲ್ಲಿ ಎ ಇಂದ ಎಳೆದ ಲಂಬವು ಬಿಸಿಯ ಮೇಲೆ ಡಿಬಿ 3cd ಇರುವಂತೆ ಡಿಯಲ್ಲಿ ಸಂಧಿಸುತ್ತದೆ. 2ab ಸ್ಕ್ವೇರ್ಡ್ 2ac ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಎಂದು ಸಾಧಿಸಿ. ಪರಿಹಾರ: ತ್ರಿಭುಜ ಎಬಿಡಿಯಲ್ಲಿ ಎಡಿ ಸ್ಕ್ವೇರ್ಡ್ ಎಬಿ ಸ್ಕ್ವೇರ್ಡ್ ಮೈನಸ್ ಬಿಡಿ ಸ್ಕ್ವೇರ್ಡ್ ಇದು 1 ಆಗಿರಲಿ. ತ್ರಿಭುಜ ಎಡಿಸಿಯಲ್ಲಿ ಎಡಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಮೈನಸ್ ಡಿಸಿ ಸ್ಕ್ವೇರ್ಡ್ ಇದು 2 ಆಗಿರಲಿ. 1 ಮತ್ತು 2ರಿಂದ ಎಬಿ ಸ್ಕ್ವೇರ್ಡ್ ಮೈನಸ್ ಬಿಡಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಮೈನಸ್ ಡಿಸಿ ಸ್ಕ್ವೇರ್ಡ್ ಇದು 3 ಆಗಿರಲಿ. ಬಿಡಿ 3dc ದತ್ತ. ಬಿಸಿ ಬಿಡಿ ಪ್ಲಸ್ ಡಿಸಿ 4dc. ಬಿಸಿ ಸ್ಕ್ವೇರ್ಡ್ 16dc ಸ್ಕ್ವೇರ್ಡ್. ಈಗ ಎಬಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಮೈನಸ್ ಡಿಸಿ ಸ್ಕ್ವೇರ್ಡ್. ಎಬಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಪ್ಲಸ್ 3dc ಹೋಲ್ ಸ್ಕ್ವೇರ್ಡ್ ಮೈನಸ್ ಡಿಸಿ ಸ್ಕ್ವೇರ್ಡ್. ಎಬಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಪ್ಲಸ್ 9dc ಸ್ಕ್ವೇರ್ಡ್ ಮೈನಸ್ ಡಿಸಿ ಸ್ಕ್ವೇರ್ಡ್. ಎಸಿ ಸ್ಕ್ವೇರ್ಡ್ ಪ್ಲಸ್ 8dc ಸ್ಕ್ವೇರ್ಡ್. ಎಬಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಪ್ಲಸ್ 8dc ಸ್ಕ್ವೇರ್ಡ್ ಅಂದರೆ ಎಸಿ ಸ್ಕ್ವೇರ್ಡ್ ಪ್ಲಸ್ 16dc ಸ್ಕ್ವೇರ್ಡ್ ಬೈ 2. ಎಬಿ ಸ್ಕ್ವೇರ್ಡ್ ಎಸಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಬೈ 2. 2ab ಸ್ಕ್ವೇರ್ಡ್ 2ac ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್. ಒಂದು ಸಮಬಾಹು ತ್ರಿಭುಜದಲ್ಲಿ ಒಂದು ಬಾಹುವಿನ ವರ್ಗದ 3ರಷ್ಟು ಅದರ ಎತ್ತರದ ವರ್ಗದ 4ರಷ್ಟಕ್ಕೆ ಸಮವಾಗಿರುತ್ತದೆ ಎಂದು ಸಾಧಿಸಿ. ಪರಿಹಾರ: ಸಮಬಾಹು ತ್ರಿಭುಜ ಎಬಿಸಿಯಲ್ಲಿನ ಬಾಹುಗಳು ಎ ಆಗಿರಲಿ. ಎಇಯು ಎ ಇಂದ ಬಿಸಿಗೆ ಇರುವ ಲಂಬ ಎತ್ತರವಾಗಿದೆ. ಇಯು ಬಿಸಿಯ ಮಧ್ಯಬಿಂದು. ಆದುದರಿಂದ ಬಿಇ ಅರ್ಧ ಬಿಸಿ ಅಂದರೆ ಅರ್ಧ ಎ. ತ್ರಿಭುಜ ಎಬಿಇನಲ್ಲಿ ಎಬಿ ಸ್ಕ್ವೇರ್ಡ್ ಎಇ ಸ್ಕ್ವೇರ್ಡ್ ಪ್ಲಸ್ ಬಿಇ ಸ್ಕ್ವೇರ್ಡ್. ಎಇ ಸ್ಕ್ವೇರ್ಡ್ ಎಬಿ ಸ್ಕ್ವೇರ್ಡ್ ಮೈನಸ್ ಬಿಇ ಸ್ಕ್ವೇರ್ಡ್ ಅಂದರೆ ಎ ಸ್ಕ್ವೇರ್ಡ್ ಮೈನಸ್ ಅರ್ಧ ಎ ಹೋಲ್ ಸ್ಕ್ವೇರ್ಡ್ ಅಂದರೆ ಎ ಸ್ಕ್ವೇರ್ಡ್ ಮೈನಸ್ ಎ ಸ್ಕ್ವೇರ್ಡ್ ಬೈ 4. ಎಇ ಸ್ಕ್ವೇರ್ಡ್ 4a ಸ್ಕ್ವೇರ್ಡ್ ಮೈನಸ್ ಎ ಸ್ಕ್ವೇರ್ಡ್ ಬೈ 4 ಅಂದರೆ 3a ಸ್ಕ್ವೇರ್ಡ್ ಬೈ 4. 4ae ಸ್ಕ್ವೇರ್ಡ್
3a². ಎತ್ತರದ ವರ್ಗ ಇಂಟು 4 ಇಸ್ ಈಕ್ವಲ್ ಟು ಬಾಹುವಿನ ವರ್ಗ ಇಂಟು 3. ಒಂದು ಸಮಬಾಹು ತ್ರಿಭುಜದ ಬಾಹು ಎ ಆದರೆ ಕೆಳಗಿನವುಗಳನ್ನು ಸಾಧಿಸಿ. 1. ಎತ್ತರ ಇಸ್ ಈಕ್ವಲ್ ಟು 3ರ ವರ್ಗಮೂಲ ಬೈ 2a. ವಿಸ್ತೀರ್ಣ ಇಸ್ ಈಕ್ವಲ್ ಟು 3ರ ವರ್ಗಮೂಲ ಬೈ 4a². ದತ್ತ ತ್ರಿಭುಜ ಎಬಿಸಿ ಒಂದು ಸಮಬಾಹು ತ್ರಿಭುಜ. ಇದರ ಬಾಹು ಎ. ಸಾಧನೀಯ 1. ಎತ್ತರ ಇಸ್ ಈಕ್ವಲ್ ಟು 3ರ ವರ್ಗಮೂಲ ಬೈ 2a. 2. ವಿಸ್ತೀರ್ಣ ಇಸ್ ಈಕ್ವಲ್ ಟು 3ರ ವರ್ಗಮೂಲ ಬೈ 4a². 1. ಸಮಬಾಹು ತ್ರಿಭುಜದ ಎತ್ತರವು ಪಾದವನ್ನು ಅರ್ಧಿಸುತ್ತದೆ. ಬಿಡಿ ಇಸ್ ಈಕ್ವಲ್ ಟು ಸಿಡಿ ಇಸ್ ಈಕ್ವಲ್ ಟು ಅರ್ಧ ಬಿಸಿ ಇಸ್ ಈಕ್ವಲ್ ಟು ಅರ್ಧ ಎ. ಈಗ ತ್ರಿಭುಜ ಎಡಿಬಿನಲ್ಲಿ ab² ಇಸ್ ಈಕ್ವಲ್ ಟು bd² ಪ್ಲಸ್ ad². ad² ಇಸ್ ಈಕ್ವಲ್ ಟು ab² ಮೈನಸ್ bd². ad² ಇಸ್ ಈಕ್ವಲ್ ಟು ab² ಮೈನಸ್ bd². ಅಂದರೆ a² ಮೈನಸ್ ಅರ್ಧ a ಹೋಲ್². ಅಂದರೆ a² ಮೈನಸ್ a² ಬೈ 4. ಅಂದರೆ 3a² ಬೈ 4. AD ಇಸ್ ಈಕ್ವಲ್ ಟು 3a² ಬೈ 4ರ ವರ್ಗಮೂಲ. ಆದುದರಿಂದ ಎತ್ತರ AD ಇಸ್ ಈಕ್ವಲ್ ಟು 3ರ ವರ್ಗಮೂಲ ಬೈ 2a. ಎರಡನೇದು ಈಗ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ, ಅರ್ಧ ಇಂಟು ಬಿಸಿ ಇಂಟು ಎಡಿ. ಏಕೆಂದರೆ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಅಂದರೆ ಅರ್ಧ ಇಂಟು ಎ ಇಂಟು 3ರ ವರ್ಗಮೂಲ ಬೈ 2a. ಆದುದರಿಂದ ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು 3ರ ವರ್ಗಮೂಲ ಬೈ 4a². ಬಿಸಿಗೆ ಎಡಿ ಲಂಬವಾದರೆ ab² ಪ್ಲಸ್ cd² ಈಸ್ ಈಕ್ವಲ್ ಟು bd² ಪ್ಲಸ್ ac² ಎಂದು ಸಾಧಿಸಿ. ಪರಿಹಾರ: ಎಡಿಸಿ ತ್ರಿಭುಜದಿಂದ ac² ಈಸ್ ಈಕ್ವಲ್ ಟು ad² ಪ್ಲಸ್ cd² ಎಂದು ನಾವು ತೆಗೆದುಕೊಳ್ಳಬಹುದು ಪೈಥಾಗೊರಸ್ ಪ್ರಮೇಯದ ಪ್ರಕಾರ. ಇದು 1 ಆಗಿರಲಿ. ಈಗ ಇನ್ನೊಂದು ತ್ರಿಭುಜವನ್ನ ಗಮನಿಸೋಣ. ತ್ರಿಭುಜ ಎಡಿಬಿ. ಎಡಿಬಿ ತ್ರಿಭುಜದಿಂದ ನಾವು ಏನನ್ನ ಪಡಿಬಹುದು? ab² ಈಸ್ ಈಕ್ವಲ್ ಟು ad² ಪ್ಲಸ್ bd². ಇದು ಸಹ ಪೈಥಾಗೊರಸ್ ಪ್ರಮೇಯದ ಪ್ರಕಾರ. ಯಾಕೆಂದ್ರೆ ಎಡಿ ಲಂಬವಾಗಿರೋದ್ರಿಂದ ಎಡಿಬಿ ಕೋನನೂ 90 ಡಿಗ್ರಿ ಇರುತ್ತೆ ಮತ್ತು ಎಡಿಸಿ ಕೋನ ಕೂಡ 90 ಡಿಗ್ರಿ ಇರುತ್ತೆ. ಇದು 2 ಆಗಿರಲಿ. ಈಗ ಎರಡನೇ ಸಮೀಕರಣದಿಂದ ಒಂದನೇ ಸಮೀಕರಣವನ್ನು ಕಳೆದಾಗ ನಮಗೆ ಏನು ದೊರೆಯುತ್ತೆ ಅಂದ್ರೆ ab² ಮೈನಸ್ ac² ಈಸ್ ಈಕ್ವಲ್ ಟು bd² ಮೈನಸ್ cd² ಅಥವಾ ab² ಪ್ಲಸ್ cd² ಈಸ್ ಈಕ್ವಲ್ ಟು bd² ಪ್ಲಸ್ ac². ಇನ್ನೊಂದು ಉದಾಹರಣೆ ನೋಡೋಣ. ಬಿಎಲ್ ಮತ್ತು ಸಿಎಂಗಳು ತ್ರಿಭುಜ ಎಬಿಸಿಯ ಮಧ್ಯರೇಖೆಗಳು. ಕೋನ ಎ ಲಂಬಕೋನ. 4 ಇಂಟು bl² ಪ್ಲಸ್ cm² ಈಸ್ ಈಕ್ವಲ್ ಟು 5 bc² ಎಂದು ಸಾಧಿಸಿ. ಪರಿಹಾರ: ತ್ರಿಭುಜ ಎಬಿಸಿಯಲ್ಲಿ ಕೋನ ಎ ಈಸ್ ಈಕ್ವಲ್ ಟು 90 ಡಿಗ್ರಿ, ಬಿಎಲ್ ಮತ್ತು ಸಿಎಂಗಳು ಮಧ್ಯರೇಖೆಗಳು. ತ್ರಿಭುಜ ಎಬಿಸಿನಲ್ಲಿ bc² ಈಸ್ ಈಕ್ವಲ್ ಟು ab² ಪ್ಲಸ್ ac² ಪೈಥಾಗೊರಸ್ ಪ್ರಮೇಯದ ಪ್ರಕಾರ. ಇದು 1 ಆಗಿರಲಿ. ತ್ರಿಭುಜ ಎಬಿಎಲ್ ನಲ್ಲಿ bl² ಈಸ್ ಈಕ್ವಲ್ ಟು al² ಪ್ಲಸ್ ab².
BL squared is equal to AC by 2 whole squared plus AB squared. ಯಾಕೆಂದರೆ AC ಯ ಮಧ್ಯಬಿಂದು L. BL squared is equal to AC squared by 4 plus AB squared. 4BL squared is equal to AC squared plus 4AB squared. ಇದು 2 ಆಗಿರಲಿ. ತ್ರಿಭುಜ CMA ನಲ್ಲಿ CM squared is equal to AC squared plus AM squared. CM squared is equal to AC squared plus AB by 2 whole squared. ಯಾಕೆಂದರೆ AB ಯ ಮಧ್ಯಬಿಂದು M. CM squared is equal to AC squared plus AB squared by 4. 4CM squared is equal to 4AC squared plus AB squared. ಇದು 3 ಆಗಿರಲಿ. 2 ಮತ್ತು 3 ಅನ್ನು ಕೂಡಿರಿ. 4 into BL squared plus CM squared is equal to 5 into AC squared plus AB squared. ಆದುದರಿಂದ 4 into BL squared plus CM squared is equal to 5 BC squared. ABCD ಒಂದು ಆಯತ. O ಅದರೊಳಗಿನ ಒಂದು ಬಿಂದು. OB squared plus OD squared is equal to OA squared plus OC squared ಎಂದು ಸಾಧಿಸಿ. ಪರಿಹಾರ: O ಮೂಲಕ PQ BCಗೆ ಸಮಾನಾಂತರವನ್ನು ಎಳೆಯಿರಿ ಹಾಗೂ P ಮತ್ತು Q ಗಳನ್ನು ಕ್ರಮವಾಗಿ AB ಮತ್ತು CDಗಳ ಮೇಲೆ ಗುರುತಿಸಿ. ಈಗ PQ BCಗೆ ಸಮಾನಾಂತರವಾಗಿದೆ. ಆದುದರಿಂದ PQ ABಗೆ ಲಂಬವಾಗಿದೆ ಮತ್ತು PQ DCಗೆ ಲಂಬವಾಗಿದೆ. ಕೋನ B is equal to 90 ಡಿಗ್ರಿ ಮತ್ತು ಕೋನ C is equal to 90 ಡಿಗ್ರಿ. ಆದುದರಿಂದ BPQC ಮತ್ತು APQD ಎರಡೂ ಸಹ ಆಯತಗಳು. ಈಗ ತ್ರಿಭುಜ OPB ನಲ್ಲಿ OB squared is equal to BP squared plus OP squared. ಇದು 1 ಆಗಿರಲಿ. ಅದೇ ರೀತಿ ತ್ರಿಭುಜ OQD ನಲ್ಲಿ OD squared is equal to OQ squared plus DQ squared. ಇದು 2 ಆಗಿರಲಿ. ತ್ರಿಭುಜ OQC ನಲ್ಲಿ OC squared is equal to OQ squared plus CQ squared. ಇದು 3 ಆಗಿರಲಿ. ತ್ರಿಭುಜ OAP ನಲ್ಲಿ OA squared is equal to AP squared plus OP squared. ಇದು 4 ಆಗಿರಲಿ. 1 ಮತ್ತು 2 ಅನ್ನು ಕೂಡಿರಿ. OB squared plus OD squared is equal to BP squared plus OP squared plus OQ squared plus DQ squared. ಅಂದರೆ CQ squared plus OP squared plus OQ squared plus AP squared. ಯಾಕೆಂದರೆ BP is equal to CQ ಮತ್ತು DQ is equal to AP. ಅಂದರೆ CQ squared plus OQ squared plus OP squared plus AP squared. ಅಂದರೆ OB squared plus OD squared is equal to OC squared plus OA squared. 3 ಮತ್ತು 4 ರಿಂದ. ಒಂದು ವಜ್ರಾಕೃತಿಯ ಬಾಹುಗಳ ವರ್ಗಗಳ ಮೊತ್ತವು ಕರ್ಣಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಪರಿಹಾರ: ABCD ಒಂದು ವಜ್ರಾಕೃತಿ. AC ಮತ್ತು BD ಕರ್ಣಗಳು ಪರಸ್ಪರ O ನಲ್ಲಿ ಸಂಧಿಸುತ್ತವೆ. ಸಾಧನೀಯ AB squared plus BC squared plus CD squared plus AD squared is equal to AC squared plus BD squared. ಸಾಧನೆ: ತ್ರಿಭುಜ AOB ನಲ್ಲಿ AB squared is equal to AO squared plus BO squared. ತ್ರಿಭುಜ BOC ನಲ್ಲಿ BC squared is equal to CO squared plus BO squared. ತ್ರಿಭುಜ COD ನಲ್ಲಿ CD squared is equal to CO squared plus DO squared. ತ್ರಿಭುಜ AOD ನಲ್ಲಿ AD squared is equal to DO squared plus AO squared.
ಮೇಲಿನ 4 ಸಮೀಕರಣಗಳನ್ನು ಕೂಡಿರಿ. ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್ ಪ್ಲಸ್ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಒ ಸ್ಕ್ವೇರ್ಡ್ ಪ್ಲಸ್ ಬಿಒ ಸ್ಕ್ವೇರ್ಡ್ ಪ್ಲಸ್ ಸಿಒ ಸ್ಕ್ವೇರ್ಡ್ ಪ್ಲಸ್ ಬಿಒ ಸ್ಕ್ವೇರ್ಡ್ ಪ್ಲಸ್ ಸಿಒ ಸ್ಕ್ವೇರ್ಡ್ ಪ್ಲಸ್ ಡಿಒ ಸ್ಕ್ವೇರ್ಡ್ ಪ್ಲಸ್ ಡಿಒ ಸ್ಕ್ವೇರ್ಡ್ ಪ್ಲಸ್ ಎಒ ಸ್ಕ್ವೇರ್ಡ್. ಅಂದರೆ ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್ ಪ್ಲಸ್ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 2 ಇಂಟು ಎಒ ಸ್ಕ್ವೇರ್ಡ್ ಪ್ಲಸ್ ಬಿಒ ಸ್ಕ್ವೇರ್ಡ್ ಪ್ಲಸ್ ಸಿಒ ಸ್ಕ್ವೇರ್ಡ್ ಪ್ಲಸ್ ಡಿಒ ಸ್ಕ್ವೇರ್ಡ್. ಅಂದರೆ ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್ ಪ್ಲಸ್ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 2 ಇಂಟು 2 ಎಒ ಸ್ಕ್ವೇರ್ಡ್ ಪ್ಲಸ್ 2 ಬಿಒ ಸ್ಕ್ವೇರ್ಡ್. ಯಾಕೆಂದ್ರೆ ಎಒ ಇಸ್ ಈಕ್ವಲ್ ಟು ಸಿಒ ಮತ್ತು ಬಿಒ ಇಸ್ ಈಕ್ವಲ್ ಟು ಡಿಒ. ಅಂದರೆ ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್ ಪ್ಲಸ್ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 4 ಇಂಟು ಎಒ ಸ್ಕ್ವೇರ್ಡ್ ಪ್ಲಸ್ ಬಿಒ ಸ್ಕ್ವೇರ್ಡ್. ಇದು 1 ಆಗಿರಲಿ. ಈಗ ಕರ್ಣಗಳ ವರ್ಗಗಳ ಮೊತ್ತವನ್ನು ಪರಿಗಣಿಸಿ. ಎಸಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಒ ಪ್ಲಸ್ ಸಿಒ ಹೋಲ್ ಸ್ಕ್ವೇರ್ಡ್ ಪ್ಲಸ್ ಬಿಒ ಪ್ಲಸ್ ಡಿಒ ಹೋಲ್ ಸ್ಕ್ವೇರ್ಡ್. ಅಂದರೆ 2 ಎಒ ಹೋಲ್ ಸ್ಕ್ವೇರ್ಡ್ ಪ್ಲಸ್ 2 ಬಿಒ ಹೋಲ್ ಸ್ಕ್ವೇರ್ಡ್. ಅಂದರೆ 4 ಎಒ ಸ್ಕ್ವೇರ್ಡ್ ಪ್ಲಸ್ 4 ಬಿಒ ಸ್ಕ್ವೇರ್ಡ್. ಇದು 2 ಆಗಿರಲಿ. 1 ಮತ್ತು 2 ರಿಂದ ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್ ಪ್ಲಸ್ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಸಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಸಾಧಿಸಲಾಗಿದೆ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಬಿಸಿಯ ಒಳಗಿನ ಬಿಂದು ಒ. ಓಡಿ ಬಿಸಿಗೆ ಲಂಬವಾಗಿದೆ. ಓಇ ಎಸಿಗೆ ಲಂಬವಾಗಿದೆ. ಓಎಫ್ ಎಬಿಗೆ ಲಂಬವಾಗಿದೆ. ಈಗ ಸಾಧಿಸಿ. ಎ ಓಎ ಸ್ಕ್ವೇರ್ಡ್ ಪ್ಲಸ್ ಓಬಿ ಸ್ಕ್ವೇರ್ಡ್ ಪ್ಲಸ್ ಓಸಿ ಸ್ಕ್ವೇರ್ಡ್ ಮೈನಸ್ ಓಡಿ ಸ್ಕ್ವೇರ್ಡ್ ಮೈನಸ್ ಓಇ ಸ್ಕ್ವೇರ್ಡ್ ಮೈನಸ್ ಓಎಫ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಫ್ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಪ್ಲಸ್ ಸಿಇ ಸ್ಕ್ವೇರ್ಡ್ ಅಂತ ಸಾಧಿಸಿ. ಇದು ಎ. ಮತ್ತೆ ಇನ್ನೊಂದು ಸಾಧಿಸಬೇಕಾಗಿದೆ ನೀವು. ಬಿ ಎಎಫ್ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಪ್ಲಸ್ ಸಿಇ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಇ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್ ಪ್ಲಸ್ ಬಿಎಫ್ ಸ್ಕ್ವೇರ್ಡ್. ತ್ರಿಭುಜ ಎಎಫ್ಒದಲ್ಲಿ ಎಎಫ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಓಎ ಸ್ಕ್ವೇರ್ಡ್ ಮೈನಸ್ ಓಎಫ್ ಸ್ಕ್ವೇರ್ಡ್. ಇದು 1. ತ್ರಿಭುಜ ಬಿಡಿಒದಲ್ಲಿ ಬಿಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಓಬಿ ಸ್ಕ್ವೇರ್ಡ್ ಮೈನಸ್ ಓಡಿ ಸ್ಕ್ವೇರ್ಡ್. ಇದು 2. ತ್ರಿಭುಜ ಸಿಇಒದಲ್ಲಿ ಸಿಇ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಓಸಿ ಸ್ಕ್ವೇರ್ಡ್ ಮೈನಸ್ ಓಇ ಸ್ಕ್ವೇರ್ಡ್. ಇದು 3 ಆಗಿರಲಿ. ಮೇಲಿನ 3 ಸಮೀಕರಣಗಳನ್ನು ಕೂಡಿರಿ. ಎಎಫ್ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಪ್ಲಸ್ ಸಿಇ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಓಎ ಸ್ಕ್ವೇರ್ಡ್ ಪ್ಲಸ್ ಓಬಿ ಸ್ಕ್ವೇರ್ಡ್ ಪ್ಲಸ್ ಓಸಿ ಸ್ಕ್ವೇರ್ಡ್ ಮೈನಸ್ ಓಡಿ ಸ್ಕ್ವೇರ್ಡ್ ಮೈನಸ್ ಓಇ ಸ್ಕ್ವೇರ್ಡ್ ಮೈನಸ್ ಓಎಫ್ ಸ್ಕ್ವೇರ್ಡ್. ಇದು ಎ. ಇಲ್ಲಿ ಮೊದಲನೆಯದನ್ನ ಸಾಧಿಸಲಾಗಿದೆ. ಈಗ ಎರಡನೇದು ನೋಡೋಣ. ಬಿ ಅನ್ನ ಸಾಧಿಸಬೇಕು. ತ್ರಿಭುಜ ಎಇಒದಲ್ಲಿ ಎಇ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಓಎ ಸ್ಕ್ವೇರ್ಡ್ ಮೈನಸ್ ಓಇ ಸ್ಕ್ವೇರ್ಡ್. ಇದು 4 ಆಗಿರಲಿ. ತ್ರಿಭುಜ ಸಿಡಿಒದಲ್ಲಿ ಸಿಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಓಸಿ ಸ್ಕ್ವೇರ್ಡ್ ಮೈನಸ್ ಓಡಿ ಸ್ಕ್ವೇರ್ಡ್. ಇದು 5 ಆಗಿರಲಿ. ತ್ರಿಭುಜ ಬಿಎಫ್ಒದಲ್ಲಿ ಬಿಎಫ್ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಓಬಿ ಸ್ಕ್ವೇರ್ಡ್ ಮೈನಸ್ ಓಎಫ್ ಸ್ಕ್ವೇರ್ಡ್. ಇದು 6 ಆಗಿರಲಿ. ಮೇಲಿನ 3 ಸಮೀಕರಣಗಳನ್ನ ಕೂಡಿರಿ. ಎಇ ಸ್ಕ್ವೇರ್ಡ್ ಪ್ಲಸ್ ಸಿಡಿ ಸ್ಕ್ವೇರ್ಡ್ ಪ್ಲಸ್ ಬಿಎಫ್ ಸ್ಕ್ವೇರ್ಡ್ is equal to OA squared plus OB squared plus OC squared minus OD squared minus OE squared minus OF squared. ಇದು 7 ಆಗಿರಲಿ. ಹಿಂದಿನ ಪರಿಹಾರದಿಂದ AF squared plus BD squared plus CE squared is equal to OA squared plus OB squared plus OC squared minus OD squared minus OE squared minus OF squared. ಇದು 8 ಆಗಿರಲಿ. 7 ಮತ್ತು 8 ಅನ್ನ ಹೋಲಿಸಿ. AF squared plus BD squared plus CE squared is equal to AE squared plus CD squared plus BF squared.
ತ್ರಿಭುಜ ಎಬಿಸಿಯಲ್ಲಿ ಕೋನ ಎಬಿಸಿ 90 ಡಿಗ್ರಿಗಿಂತ ಹೆಚ್ಚಾಗಿದೆ ಮತ್ತು ಎಡಿ ಸಿಬಿಗೆ ಲಂಬವಾಗಿರುವಂತೆ ವೃದ್ಧಿಸಿದೆ. ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ 2bc ಇಂಟು ಬಿಡಿ ಎಂದು ಸಾಧಿಸಿ. ಪರಿಹಾರ: ತ್ರಿಭುಜ ಎಡಿಬಿನಲ್ಲಿ ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಇದು 1. ತ್ರಿಭುಜ ಎಡಿಸಿನಲ್ಲಿ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಡಿಸಿ ಸ್ಕ್ವೇರ್ಡ್ ಅಂದರೆ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಪ್ಲಸ್ ಬಿಸಿ ಹೋಲ್ ಸ್ಕ್ವೇರ್ಡ್ ಅಂದರೆ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ 2bd ಇಂಟು ಬಿಸಿ ಇದು 2 ಆಗಿರಲಿ. ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ 1. ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ 2bd ಇಂಟು ಬಿಸಿ ಇದು 2. ಎಬಿ ಸ್ಕ್ವೇರ್ಡ್ ಬೆಲೆಯನ್ನು 2ರಲ್ಲಿ ಆದೇಶಿಸಿ. ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಪ್ಲಸ್ 2bd ಇಂಟು ಬಿಸಿ. ಇನ್ನೊಂದು ಉದಾಹರಣೆ ನೋಡೋಣ. ತ್ರಿಭುಜ ಎಬಿಸಿಯಲ್ಲಿ ಕೋನ ಎಬಿಸಿ 90 ಡಿಗ್ರಿಗಿಂತ ಕಡಿಮೆ ಇದೆ ಮತ್ತು ಎಡಿ ಸಿಬಿಗೆ ಲಂಬವಾಗಿರುವಂತೆ ವೃದ್ಧಿಸಲಾಗಿದೆ. ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಮೈನಸ್ 2bc ಇಂಟು ಬಿಡಿ ಎಂದು ಸಾಧಿಸಿ. ಪರಿಹಾರ: ತ್ರಿಭುಜ ಎಬಿಡಿಯಲ್ಲಿ ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ 1. ತ್ರಿಭುಜ ಎಡಿಸಿಯಲ್ಲಿ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಡಿಸಿ ಸ್ಕ್ವೇರ್ಡ್ ಅಂದರೆ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಮೈನಸ್ ಬಿಡಿ ಹೋಲ್ ಸ್ಕ್ವೇರ್ಡ್ ಅಂದರೆ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಡಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಮೈನಸ್ 2bd ಇಂಟು ಬಿಸಿ ಇದು 2 ಆಗಿರಲಿ. ಎಬಿ ಸ್ಕ್ವೇರ್ಡ್ ಬೆಲೆಯನ್ನು 2ರಲ್ಲಿ ಆದೇಶಿಸಿ. ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಬಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಸ್ಕ್ವೇರ್ಡ್ ಮೈನಸ್ 2bd ಇಂಟು ಬಿಸಿ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಬಿಸಿಯ ಮಧ್ಯರೇಖೆ ಎಡಿ ಮತ್ತು ಎಎಂ ಬಿಸಿಗೆ ಲಂಬವಾಗಿದೆ. ಹಾಗಾದರೆ ಕೆಳಗಿನವುಗಳನ್ನು ಸಾಧಿಸಿ. 1. ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಇಂಟು ಡಿಎಂ ಪ್ಲಸ್ ಬಿಸಿ ಬೈ 2 ಹೋಲ್ ಸ್ಕ್ವೇರ್ಡ್. 2. ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಮೈನಸ್ ಬಿಸಿ ಇಂಟು ಡಿಎಂ ಪ್ಲಸ್ ಬಿಸಿ ಬೈ 2 ಹೋಲ್ ಸ್ಕ್ವೇರ್ಡ್. 3. ಎಸಿ ಸ್ಕ್ವೇರ್ಡ್ ಪ್ಲಸ್ ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು 2ad ಸ್ಕ್ವೇರ್ಡ್ ಪ್ಲಸ್ ಅರ್ಧ ಬಿಸಿ ಸ್ಕ್ವೇರ್ಡ್. ಪರಿಹಾರ: ತ್ರಿಭುಜ ಎಎಂಡಿಯಲ್ಲಿ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಂ ಸ್ಕ್ವೇರ್ಡ್ ಪ್ಲಸ್ ಡಿಎಂ ಸ್ಕ್ವೇರ್ಡ್ ಇದು 1 ಆಗಿರಲಿ. ತ್ರಿಭುಜ ಎಎಂಸಿಯಲ್ಲಿ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಂ ಸ್ಕ್ವೇರ್ಡ್ ಪ್ಲಸ್ ಸಿಎಂ ಸ್ಕ್ವೇರ್ಡ್ ಅಂದರೆ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಂ ಸ್ಕ್ವೇರ್ಡ್ ಪ್ಲಸ್ ಡಿಎಂ ಪ್ಲಸ್ ಬಿಸಿ ಬೈ 2 ಹೋಲ್ ಸ್ಕ್ವೇರ್ಡ್ ಅಂದರೆ ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಂ ಸ್ಕ್ವೇರ್ಡ್ ಪ್ಲಸ್ ಡಿಎಂ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಇಂಟು ಡಿಎಂ ಪ್ಲಸ್ ಬಿಸಿ ಬೈ 2 ಹೋಲ್ ಸ್ಕ್ವೇರ್ಡ್ ಇದು 2 ಆಗಿರಲಿ. ಎಡಿ ಸ್ಕ್ವೇರ್ಡ್ ಬೆಲೆಯನ್ನು 2ರಲ್ಲಿ ಆದೇಶಿಸಿ. ಎಸಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಇಂಟು ಡಿಎಂ ಪ್ಲಸ್ ಬಿಸಿ ಬೈ 2 ಹೋಲ್ ಸ್ಕ್ವೇರ್ಡ್ ಏಕೆಂದರೆ ಎಡಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಂ ಸ್ಕ್ವೇರ್ಡ್ ಪ್ಲಸ್ ಡಿಎಂ ಸ್ಕ್ವೇರ್ಡ್ ಸಾಧಿಸಲಾಗಿದೆ. ಈಗ ಎರಡನೇದು ಇನ್ನೊಂದು ಸಾಧನೆ ಮಾಡೋಣ. ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಡಿ ಸ್ಕ್ವೇರ್ಡ್ ಮೈನಸ್ ಬಿಸಿ ಇಂಟು ಡಿಎಂ ಪ್ಲಸ್ ಬಿಸಿ ಬೈ 2 ಹೋಲ್ ಸ್ಕ್ವೇರ್ಡ್. ಇದಕ್ಕೆ ಪರಿಹಾರ: ತ್ರಿಭುಜ ಎಬಿಎಂಯಲ್ಲಿ ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಂ ಸ್ಕ್ವೇರ್ಡ್ ಪ್ಲಸ್ ಬಿಎಂ ಸ್ಕ್ವೇರ್ಡ್. ಎಬಿ ಸ್ಕ್ವೇರ್ಡ್ ಇಸ್ ಈಕ್ವಲ್ ಟು ಎಎಂ ಸ್ಕ್ವೇರ್ಡ್ ಪ್ಲಸ್ ಬಿಸಿ ಬೈ 2 ಮೈನಸ್ ಡಿಎಂ ಹೋಲ್ ಸ್ಕ್ವೇರ್ಡ್ ಅಂದರೆ
AB squared is equal to AM squared plus DM squared minus BC into DM plus BC by 2 whole squared. AD squared ಬೆಲೆಯನ್ನು 3ರಲ್ಲಿ ಆದೇಶಿಸಿ. AB squared is equal to AD squared minus BC into DM plus BC by 2 whole squared. ಸಾಧಿಸಲಾಗಿದೆ. ಈಗ ಮೂರನೇದು. ದತ್ತ AC squared is equal to AD squared plus BC into DM plus BC by 2 whole squared. AB squared is equal to AD squared minus BC into DM plus BC by 2 whole squared. ಈ ಸಮೀಕರಣಗಳನ್ನು ಕೂಡಿರಿ. AC squared plus AB squared is equal to AD squared plus BC into DM plus BC squared by 4 plus AD squared minus BC into DM plus BC squared by 4. BC into DM plus minus cancel ಆಗುತ್ತೆ. AC squared plus AB squared is equal to 2 AD squared plus ಅರ್ಧ BC squared. ಸಾಧಿಸಲಾಗಿದೆ.